ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು 5ನೇ ತರಗತಿ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಭಾಗ 1 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ಈ ಕೆಳಗಿನ 1ರಿಂದ 12ರವರೆಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. Choose the most appropriate among the options and write it along with the alphabet. ಒಂದು ನೋಟ್ ಪುಸ್ತಕದ ಬೆಲೆ 25 ಆದರೆ ಅಂತಹ 10 ನೋಟ್ಬುಕ್ಗಳ ಬೆಲೆ ಎಷ್ಟು? Cost of one notebook is ₹25. Then the cost of such 10 notebooks is. We know ಒಂದು ಬುಕ್ಕಿನ ಬೆಲೆ 25 ಆದರೆ 2 ಬುಕ್ಕಿನ ಬೆಲೆ ಎಷ್ಟಾಗುತ್ತೆ? 2 × 25 ಅಂದರೆ 50 ಅಲ್ವಾ? ಅದೇ ರೀತಿ ನಮಗೆ ಕಾಸ್ಟ್ ಆಫ್ 10 ನೋಟ್ಬುಕ್ಸ್ 10 ಪುಸ್ತಕಗಳ ಬೆಲೆ ಕೇಳಿರೋದು. ಆದ್ದರಿಂದ 10 × 25 ಮಾಡಿದರೆ ಆಯಿತು. ದಟ್ ಈಸ್ ₹250. ಆಪ್ಷನ್ ಎ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಸಂಖ್ಯೆ 21,807 4ರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ. When the number 21,804 is multiplied by 4, the digit that comes in the unit place of the product obtained is. Easy there. See, if you multiply 21,807 with 4, 4 7s 28, 2 is carried. ನೆಕ್ಸ್ಟ್ ಏನು ಬೇಡ ನಮಗೆ, ಯೂನಿಟ್ಸ್ ಪ್ಲೇಸಲ್ಲಿ ಯಾವ್ದು ಬರುತ್ತೆ? ಯೂನಿಟ್ಸ್ ಪ್ಲೇಸ್ ಅಂದರೆ ಇದೆ ಅಲ್ವಾ? ಆದ್ದರಿಂದ ಯೂನಿಟ್ಸ್ ಪ್ಲೇಸಲ್ಲಿ 8 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಬಿಡಿ ಸ್ಥಾನದಲ್ಲಿ ಬರುವ ಅಂಕೆ 8. ನೆಕ್ಸ್ಟ್ ಒನ್, ನಂಬರ್ ಆಫ್ ಗ್ರೂಪ್ಸ್ ಆಫ್ 4 that can be made out of these flowers. ನೀಡಿರುವ ಹೂಗಳಿಂದ ತಲಾ 4ರಂತೆ ಮಾಡಬಹುದಾದ ಗುಂಪುಗಳ ಸಂಖ್ಯೆ. ಇಫ್ ವಿ ಗ್ರೂಪ್ among 4, 1 2 3 4, 1 group, 1 2 3 4, 1 more group, 1 2 3 4. ಟೋಟಲಿ ವಿ ಹ್ಯಾವ್ ಮೇಡ್ 3 ಗ್ರೂಪ್ಸ್ ಅಲ್ವಾ? 3 ಗುಂಪುಗಳನ್ನು ಮಾಡಿದ್ದೇವೆ. ಆದ್ದರಿಂದ ವಿ ಕ್ಯಾನ್ ಮೇಕ್ 3 ಗ್ರೂಪ್ಸ್. ನೆಕ್ಸ್ಟ್, ದ ಪಾಪ್ಯುಲೇಷನ್ ಆಫ್ 4 ವಿಲೇಜಸ್ ಈಸ್ ಶೋನ್ ಆನ್ ದ ಬೋರ್ಡ್ಸ್ ಆಸ್ ಬಿಲೋ. ದ ವಿಲೇಜ್ ವಿತ್ ಪಾಪ್ಯುಲೇಷನ್ ಕ್ಲೋಸೆಸ್ಟ್ ಟು 2,300 ಈಸ್. 4 ಹಳ್ಳಿಗಳ ಜನಸಂಖ್ಯೆಯನ್ನು ಈ ಕೆಳಗಿನ ಫಲಕಗಳು ಸೂಚಿಸುತ್ತವೆ. 2,300ಕ್ಕೆ ಅತಿ ಹತ್ತಿರವಾದ ಜನಸಂಖ್ಯೆಯನ್ನು ಹೊಂದಿರುವ ಹಳ್ಳಿ PQRS. 4 villages are there. ಇಲ್ಲಿಗ 2,300 ಇದಕ್ಕೆ ಅತಿ ಹತ್ತಿರವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇಫ್ ಐ ಸಬ್ಟ್ರ್ಯಾಕ್ಟ್ 2,300 ಮೈನಸ್ 2,268, 10 minus 8 is 2, here it is 9, 9 minus 6 that is 3, ಇಲ್ಲಿ 2 ಇತ್ತು 32. 2,300ಗೆ 32 ಕಡಿಮೆ ಇದೆ. ಇಲ್ಲಿ 2,318 ಮೈನಸ್ 2,300 ಮಾಡಿದರೆ 18. ನೋಡಿ, ಈ ನಂಬರ್ 2,268 ಅನ್ನೋದಕ್ಕಿಂತ 2,318 ಅನ್ನೋದು 2,300ಗೆ ಕ್ಲೋಸೆಸ್ಟ್. ಆದ್ದರಿಂದ Pಯನ್ನು ಕ್ಯಾನ್ಸಲ್ ಮಾಡ್ಬೋದು ನಾವು. ನೆಕ್ಸ್ಟ್ ನೋಡುವ, ಇಲ್ಲಿ 2,368 ಅಂದರೆ ಇಟ್ ಈಸ್ 68 ಮೋರ್ ದೆನ್ 2,300. ಅದು ದೂರ ಇದೆ. 18 ಕ್ಲೋಸೆಸ್ಟ್. ಈಗ 2,300
minus 2000 to 18 to 82 ಡಿಫರೆನ್ಸ್ ಬರುತ್ತೆ. ಹಾಗಾದರೆ ಕ್ಲೋಸೆಸ್ಟ್ ಯಾವುದು? ಇಲ್ಲಿ 32 ಡಿಫರೆನ್ಸ್, 18, 68, 82. ಹೆಚ್ಚಿರಲಿ ಕಡಿಮೆ ಇರಲಿ 2300ಗಿಂತ 2300ಗೆ ಕ್ಲೋಸೆಸ್ಟ್ ನಂಬರ್ ಯಾವುದು, ಅತಿ ಹತ್ತಿರವಿರುವ ಸಂಖ್ಯೆ ಯಾವುದು? ಇದು 2318. ಸೊ ಹಳ್ಳಿ ಕ್ಯೂ ಇದು ಉತ್ತರ. ವಿಲೇಜ್ ಕ್ಯೂ ಈಸ್ ದ ಆನ್ಸರ್. ಆಪ್ಷನ್ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ 48 48 ಮತ್ತು 43ರ ನಡುವಿನ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ. ದ ಕರೆಕ್ಟ್ ವೇ ಟು ಅಪ್ರಾಕ್ಸಿಮೇಟ್ ದ ಡಿಫರೆನ್ಸ್ ಬಿಟ್ವೀನ್ 48 ಆ್ಯಂಡ್ 43. ನೋಡಿ, ಇಲ್ಲಿ ಎಕ್ಸಾಕ್ಟ್ ಡಿಫರೆನ್ಸ್ ನಮಗೆ ಬೇಕಾಗಿಲ್ಲ. ಫೈಂಡ್ ದ ಅಪ್ರಾಕ್ಸಿಮೇಟ್ ಡಿಫರೆನ್ಸ್ ಅಲ್ವಾ, ವ್ಯತ್ಯಾಸವನ್ನು ಅಂದಾಜಿಸಿ ಅಂತ ಹೇಳಿರೋದು. ಆದ್ದರಿಂದ 48ಅನ್ನು ಕಂಪ್ಲೀಟ್ ನಂಬರ್ ಆಗಿ ಮಾಡಿದರೆ ಇಟ್ ವಿಲ್ ಬಿ ಕ್ಲೋಸೆಸ್ಟ್ ಟು 50. 48 ಹತ್ತಿರದಲ್ಲಿರುವ ನಂಬರ್ 50. ಅದೇ ರೀತಿ 43ಅನ್ನು ನಾವು 10th ಡಿಜಿಟಿಗೆ ಅಪ್ರಾಕ್ಸಿಮೇಟ್ ಮಾಡಿದರೆ ಇಟ್ ವಿಲ್ ಬಿ ಕ್ಲೋಸ್ ಟು 40 ಅಲ್ವಾ. 45ಗಿಂತ ಮೇಲಿದ್ದರೆ 50ಗೆ ಹತ್ತಿರ ಆಗ್ತಿತ್ತು. ಆದ್ದರಿಂದ 40 ಮತ್ತು 50 ಮತ್ತು 40 ಮಧ್ಯದಲ್ಲಿದೆ. ಸೊ ಇಫ್ ವೈ ಸಬ್ಟ್ರಾಕ್ಟ್ ವಿ ವಿಲ್ ಗೆಟ್ ದ approximated difference. So we can find the difference by taking 50 minus 40. ಇಲ್ಲಿ ತುಂಬ ವ್ಯತ್ಯಾಸ ಬರುತ್ತೆ. ಇಲ್ಲಿಗ 48 ಮೈನಸ್ 43 ಮಾಡಿದರೆ ಡಿಫ್ರೆನ್ಸ್ 5. ಇಲ್ಲಿ 50 ಮೈನಸ್ 40 ಮಾಡಿದರೆ ಡಿಫ್ರೆನ್ಸ್ 10 ಬರುತ್ತೆ. ಬಟ್ ದೇ ಆರ್ ಸಿ ದ ಆಪ್ಷನ್ಸ್. ಇಫ್ ಯು ಅಬ್ಸರ್ವ್ ದ ಆಪ್ಷನ್ಸ್ ಹಿಯರ್ 48 is approximated to 50 here. ಇಲ್ಲಿ 43 is approximated to 40. ಇಲ್ಲಿ 50 ಇದೆ, ಇಲ್ಲಿ 45 ಇದೆ. Here it is 50 and 40. This is the correct way. Next one. ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಛಾಯೀಕೃತ ಭಾಗವು ಸೂಚಿಸುವ ದಶಮಾಂಶ ಭಿನ್ನರಾಶಿ. Decimal fraction shown by the shaded portion of the figure given below. See, if I observe here, we have 1, 2, 3, 4, 5, 6, 7, 8, 9 and 10. 10 divisions. Out of that, 1, 2, 3 and 4. 4 are shaded. 4 by 10, that is 0.4. This is the decimal fraction. 0.4 ಇದು ಉತ್ತರ. ನೆಕ್ಸ್ಟ್ ಒನ್. ಸಂಖ್ಯೆ 2.45ರಲ್ಲಿ ಪೂರ್ಣಾಂಕ ಭಾಗವು ದ ಇಂಟಗ್ರಲ್ ಪಾರ್ಟ್ ಇನ್ 2.45 ಈಸ್. ಪೂರ್ಣಾಂಕ ಭಾಗ ಅಂದರೆ ಪೂರ್ಣವಾದ ಸಂಖ್ಯೆ ಯಾವುದು ಇದರಲ್ಲಿ? ಇಲ್ಲೀಗ 2.45 ಅಂದರೆ 2 ವಸ್ತುಗಳನ್ನು ಕಂಪ್ಲೀಟಾಗಿ ನಿಮಗೆ ಕೊಟ್ಟು ನೆಕ್ಸ್ಟು ಒಂದು ಭಾಗವನ್ನು 10 ಭಾಗ ಮಾಡಿ ಅದರಲ್ಲಿ 4 ಭಾಗ, ಮತ್ತು ಅದನ್ನು ಇನ್ನೊಂದು ವಸ್ತುವನ್ನು 100 ಭಾಗ ಮಾಡಿ ಅದರಲ್ಲಿ 5 ಭಾಗ ಕೊಟ್ಟ ಹಾಗೆ ಆಯ್ತಲ್ವಾ. ಆದರೆ ಪೂರ್ಣವಾಗಿ ಕೊಟ್ಟಿರುವುದು ಎಷ್ಟು? ದಿಸ್ ಈಸ್ ದ ಇಂಟಗ್ರಲ್ ಪಾರ್ಟ್ 2. ಆದ್ದರಿಂದ ಆಪ್ಷನ್ 2 ಈಸ್ ದ ಆನ್ಸರ್. ಎ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್. 4705 ಪೈಸೆಗಳನ್ನು 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಹೀಗೆ ವ್ಯಕ್ತಪಡಿಸಬಹುದು. 4705 ಪೈಸೆ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ರೂಪೀಸ್ ಆ್ಯಸ್. ಪೈಸೆಗೆ ಮತ್ತು ರೂಪೀಸ್ಗೆ ಇರುವ ರಿಲೇಷನ್ 1 ರೂಪಿ ಮೀನ್ಸ್ 100 ಪೈಸೆ. ಸೊ ಇಫ್ we take 4705 divided by 100 ಭಾಗಿಸಿದಾಗ ನಮಗೆ ಬರುವುದೆಷ್ಟು? 47.05. ಸೊ 47.05 ರೂಪೀಸ್ ಎಲ್ಲಿದೆ?
100ಇಂದ ಡಿವೈಡ್ ಮಾಡಿದಾಗ ಲಾಸ್ಟಿಂದ 2 ಪ್ಲೇಸ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಬರುತ್ತೆ. ದ್ಯಾಟ್ ಯು ನೋ. ಸೊ 47.05 rupees. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಟೈಮ್ ಶೋನ್ ಬೈ ದ ಕ್ಲಾಕ್ ಇನ್ ದ ಗಿವನ್ ಫಿಗರ್ ಈಸ್. ಚಿತ್ರದಲ್ಲಿ ತೋರಿಸಿರುವ ಗಡಿಯಾರವು ಸೂಚಿಸುತ್ತಿರುವ ಸಮಯ ಎಷ್ಟು ಗಂಟೆ? 11 ಗಂಟೆ 15 ನಿಮಿಷ ಅಲ್ವಾ? ಈಸಿ ಇದೆ. 11 o'clock ಆ್ಯಂಡ್ 15 hours, 15 minutes more. 11 hours 15 minutes more. ಸೊ ಗಂಟೆ 11 ಗಂಟೆ 15 ನಿಮಿಷ. 11 hours 15 minutes. That is the answer. Next, the number of dots in very next triangular number of the pattern is. ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜ ಸಂಖ್ಯೆಯಲ್ಲಿ ಇರಬೇಕಾದ ಚುಕ್ಕಿಗಳ ಸಂಖ್ಯೆ ನೋಡಿ. ಇಲ್ಲಿ 1 1 2 3 1 2 3 4 5 6. ನೆಕ್ಸ್ಟು ತ್ರಿಭುಜ ಸಂಖ್ಯೆ ಯಾವ ರೀತಿಯಾಗಿರ್ತದೆ? ತ್ರಿಭುಜ ಪ್ಯಾಟರ್ನ್ ವಿಲ್ ಬಿ ಲೈಕ್ ದಿಸ್. 1 2 3 4 5 6 7 8 9 10 ಅಲ್ವಾ? ಇದು ನಾನು ಈ ರೀತಿ ಟೋಟಲ್ 1 2 3 4 5 6 7 8 9 10. ಟೋಟಲ್ 10 dots. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಭಾಜಕ 4 ಭಾಗಲಬ್ಧ 5 ಮತ್ತು ಶೇಷ 3 ಆದಾಗ ಆ ಭಾಜ್ಯವು if the divisor is 4, quotient is 5 and the remainder is 3, then the dividend is. ಇಲ್ಲಿಗ ಒಂದು ಸಂಖ್ಯೆಯನ್ನು 4ರಿಂದ ಭಾಗಿಸಿದಾಗ ಯು ವಿಲ್ ಗೆಟ್ ಕೋಶಿಯಂಟ್ ಭಾಗಲಬ್ಧ 5 ಸಿಗತ್ತೆ ಮತ್ತು ಶೇಷ 3. ಅದಕ್ಕೆ ಒಂದು ಫಾರ್ಮಲ್ಲಿ ಬರೆದಾಗ A = BQ + R ಅಲ್ವಾ? A ದ್ಯಾಟ್ ಈಸ್ ದ ಡಿವಿಡೆಂಡ್, ಯಾವ ಸಂಖ್ಯೆಯನ್ನು ಭಾಗಿಸಲಾಗಿದೆ ಆ ಭಾಜ್ಯ. B ಅಂದರೆ ಡಿವೈಸರ್ 4. ಕೋಶಿಯಂಟ್ ಅಂದರೆ ಭಾಗಲಬ್ಧ 5 ಪ್ಲಸ್ ರಿಮೈಂಡರ್ ಶೇಷ 3. 4 5s are 20 ಪ್ಲಸ್ 3. ಟೋಟಲ್ 23 ಆಗುತ್ತೆ. ಸೊ ದಿಸ್ ಈಸ್ ದ ನಂಬರ್, ದಿಸ್ ಈಸ್ ದ ಡಿವಿಡೆಂಡ್. ಭಾಜ್ಯ ಅನ್ನೋದು 23. 23ನ್ನು 4ರಿಂದ ಭಾಗಿಸಿದಾಗ ನಿಮಗೆ ಶೇಷ 5 ಸಿಗುತ್ತೆ. ಭಾಗಲಬ್ಧ 5 ಸಿಗುತ್ತೆ, ಶೇಷ 3 ಉಳಿಯುತ್ತೆ. ಆದ್ದರಿಂದ ದ ನಂಬರ್ ಈಸ್ 23. ನೆಕ್ಸ್ಟ್, as indicated, if the given figure is 1/4 rotated, then we get. ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸಿರುವಂತೆ 1/4 ಸುತ್ತು ತಿರುಗಿಸಿದಾಗ ದೊರೆಯುವ ಚಿತ್ರ. ಅಂದರೆ ಕಾಲು ಪಟ್ಟು ತಿರುಗಿಸ್ಬೇಕಲ್ವಾ? 1/4 ಆಗುವಷ್ಟು ತಿರುಗಿಸಿದಾಗ ವಾಟ್ ವಿಲ್ ಯು ಗೆಟ್? See, here we have 4 boxes. ಒಂದು ತಿರುಗಿಸಿದಾಗ ಇದು ಇಲ್ಲಿ ಬರುತ್ತೆ, ಅಂದರೆ ಪ್ಲಸ್ ಸೈನ್ ಈ ಬಾಕ್ಸಿಗೆ, ಮಲ್ಟಿಪ್ಲಿಕೇಶನ್ ಅನ್ನೋದು ಈಚೆಗೆ, ಇದು ಈಚೆಗೆ, ಇದು ಈಚೆಗೆ. ಅಂದರೆ ಪ್ಲಸ್ ಮಸ್ಟ್ ಬಿ ಹಿಯರ್. ಇಲ್ಲಿ ಇಲ್ಲ, ಇದು ರಾಂಗ್. ಇಲ್ಲಿ ಇಲ್ಲ, ರಾಂಗ್. ಇಲ್ಲಿ ಪ್ಲಸ್ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಏನು? ಡಿವಿಷನ್ ಬರಬೇಕಲ್ವಾ? ಡಿವಿಷನ್ ಅನ್ನೋದು ಪ್ಲಸ್ಸಿನ ಸೈನ್ ಪ್ಲೇಸಿಗೆ ಬರಬೇಕು. ಇಲ್ಲಿದೆ. ನೆಕ್ಸ್ಟ್ ಕಮ್ಸ್ ಸಬ್ಟ್ರಾಕ್ಷನ್. ಹಿಯರ್ ಇಟ್ ಈಸ್ ಮಲ್ಟಿಪ್ಲಿಕೇಶನ್. ಎಲ್ಲ ಸರಿ ಇದೆ. ಹಾಗಾದರೆ ಫಸ್ಟು ಮತ್ತು ಫೋರ್ತಲ್ಲಿ ಏನು ವ್ಯತ್ಯಾಸ ಇದೆ? ಸಿ, ದೇ ಹ್ಯಾವ್ ನಾಟ್ ಓನ್ಲಿ ಡಿವೈಡೆಡ್ ಓನ್ಲಿ ದ ಸೆಲ್ಸ್, ಹೋಲ್ ಫಿಗರ್ ಈಸ್ ರೊಟೇಟೆಡ್. ಹೊರಗೆ ಇರುವ ಸೆಲ್ಗಳನ್ನು ಕೂಡ ರೊಟೇಟ್ ಮಾಡಿದ್ದಾರೆ. ಆಗ ಏನಾಗುತ್ತೆ ನೋಡಿ,
ಇಲ್ಲಿ ರೊಟೇಟ್ ಮಾಡಿದಾಗ ಪ್ಲಸ್ಸಿಗೆ ಏನು ಸಮಸ್ಯೆ ಇಲ್ಲ, ಇದು ಏನು ಸಮಸ್ಯೆ ಇಲ್ಲ. ರೊಟೇಟ್ ಮಾಡಿದಾಗ ಹೀಗೆ ಇರುವ ಮೈನಸ್ ಸೈನ್ ಹೀಗಾಯಿತು ಅಲ್ವಾ. ಅದೇ ರೀತಿ ಡಿವಿಷನ್ ಅನ್ನೋದು ರೊಟೇಟ್ ಮಾಡಿದಾಗ ಈ ರೀತಿ ರೊಟೇಟ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಎ ಮತ್ತು ಡಿಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನೋಡಿ ಹಾಕಬೇಕಾಯ್ತಾ. ಸೊ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಒಬ್ಬ ರೈತನು 23 ಕ್ವಿಂಟಾಲ್ ಗೋಧಿಯನ್ನು ಬೆಳೆಯುತ್ತಾನೆ. ಇದು 2 ಮಾರ್ಕಿನ ಪ್ರಶ್ನೆ, 10 ಪ್ರಶ್ನೆಗಳಿರ್ತವೆ. ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು ರೂಪಾಯಿ 1935ಗಳಿಗೆ ಮಾರುತ್ತಾನೆ. ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು? ಎ ಫಾರ್ಮರ್ ಗ್ರೀವ್ 23 quintals of wheat. He sold them for rupees 1935 per quintal. How much amount did the farmer get by selling the wheat? ಇದು ನೀವು 2 ಮಾರ್ಕಿನ ಪ್ರಶ್ನೆ ಆದಾಗ ಪ್ರಶ್ನೆ ಪ್ರಕಾರ ಬರೆದು ಆನ್ಸರ್ ನೋಡಬೇಕು. ರೈತನು ಬೆಳೆದ ಒಟ್ಟು ಗೋಧಿ, ಟೋಟಲ್ wheat grew by the farmer, that is 23 quintals. Next, ಅಥವಾ ಹೀಗೆ ಸಹ ಬರಿಬೋದು, ಗೋಧಿಯ ತೂಕ 23 ಕ್ವಿಂಟಲ್. ವೆಯ್ಟ್ ಆಫ್ ದ ವೀಟ್ ಅಥವಾ ವೀಟ್ ವೆಯ್ಟ್ 23 ಕ್ವಿಂಟಲ್ಸ್. ದರ ರೇಟ್ rupees 1935 ಪರ್ ಕ್ವಿಂಟಾಲ್. ನೆಕ್ಸ್ಟು 1 ಕ್ವಿಂಟಲ್ ಗೋಧಿಗೆ ರೂಪಾಯಿ 1935. 23 ಕ್ವಿಂಟಲ್ ಗೋಧಿಯ ಬೆಲೆ. ಕಾಸ್ಟ್ ಆಫ್ 23 ಕ್ವಿಂಟಲ್ಸ್ ಆಫ್ ವೀಟ್ ಈಸ್, ಹೇಗೆ ಮಾಡಲಿಕ್ಕೆ, 1935 into 23. 3 5s are 15, 3 3s are 9 plus 1 10, 1 carried, 3 9s are 27 plus 1 28, 3 1s are 3 plus 2 5, again 2 5s are 10, 2 3s are 6 plus 1 7, 2 9s are 18, 2 1s are 2 plus 1 3. ಮಲ್ಟಿಪ್ಲಿಕೇಶನ್ ಮಾಡಿದರೆ ಆಯಿತು. 3 5 15, 3 3 9 ಪ್ಲಸ್ 1 10, 3 9 27 ಪ್ಲಸ್ 1 28, 3 1 3 ಪ್ಲಸ್ 2 5 ಅಲ್ವಾ. 2 5 10, 2 3 6 ಪ್ಲಸ್ 1 7, 2 9 18, 2 1 2 ಪ್ಲಸ್ 1 3. ಇವುಗಳನ್ನು ಕೂಡಿಸಿದರೆ 5 0, 8 ಪ್ಲಸ್ 7 15, 1 ಪ್ಲಸ್ 5 6 ಪ್ಲಸ್ 8 14, 44,505. Therefore, cost of 25 quintals of wheat is, 23 ಕ್ವಿಂಟಾಲ್ ಗೋಧಿಯ ಬೆಲೆ ಎಷ್ಟಾಗತ್ತೆ? ರೂಪಾಯಿ 44,505. ಹೀಗೆ ಬರಿಬೇಕು. ನೆಕ್ಸ್ಟ್ ಒನ್, 56,083 11ರಿಂದ ಭಾಗಿಸಿ. ಡಿವೈಡ್ 56,083 by 11. That is 11 divided by 56,083. First, consider 5. 5 is less than 11. So, consider 56. 11 5s are 55. 6 minus 5 is 1. Take this 0 down. 11, how many times 11 divides 0? So 10. 10ನ್ನು ಎಷ್ಟು ಸಲ 11 ಭಾಗಿಸ್ತದೆ? 0 ಸಾರಿ ಅಲ್ವಾ, ಆದ್ದರಿಂದ ಆಗೋದಿಲ್ಲ. ಸೊ 0, 11 zeros are 0, 10. Take this 8 down. 11 9s are 99 ಅಲ್ವಾ. Next, 18 minus 9, that is 9. Here it will be 9. 9 minus 9, 0. Take this 3 down.
11 8s 88. 13 minus 8 is 5. So remainder is 5. Here it will be 5. ಶೇಷ 5. ಇಲ್ಲಿಗ ಭಾಗಿಸಿದಾಗ ನಮಗೆ ಬರುವ ಭಾಗಲಬ್ಧ 5098. This is how you have to divide. Okay, that's all in this video. Thank you for watching the video. To get more videos, please subscribe to my channel. If you like this video, please like it, share with your friends and subscribe. Thank you.